ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ್ ಮ್ಯಾಗಜಿನ್ 2024 ಜುಲೈ ತಿಂಗಳಿನ ಪ್ರಮುಖ ಪ್ರಚಲಿತ ಬಗ್ಗೆ ನೋಡೋಣ. ಸ್ನೇಹಿತರೆ, ಮುಂಬರುವಂತಹ PSI, PC, KPSC ಹಾಗೂ KEA ಮತ್ತು SSC ಹಾಗೂ RPF ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಕ್ಸ್ಟ್, ಈ ನ್ಯಾಟೋ ಸಂಸ್ಥೆ ನ್ಯಾಟೋದ ಮುಂದಿನ ಅಧ್ಯಕ್ಷರನ್ನಾಗಿ ಮಾರ್ಕ್ ರುಟೆ ಇವರನ್ನು ನೇಮಕ ಮಾಡಲಾಗಿದೆ. ಈ ಮಾರ್ಕ್ ರುಟೆ ಇವರು ನೆದರ್ಲ್ಯಾಂಡ್ ದೇಶದ ಮಾಜಿ ಪ್ರಧಾನಮಂತ್ರಿಯಾದಂತಹ ಮಾರ್ಕ್ ರುಟೆ ಇವರನ್ನು ನ್ಯಾಟೋದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗಾದರೆ ಈ ನ್ಯಾಟೋ ಸ್ಥಾಪನೆಯಾಗಿದ್ದು 1949 ಏಪ್ರಿಲ್ 4ರಂದು ನ್ಯಾಟೋ ಸ್ಥಾಪನೆ ಆಯಿತು. ಹಾಗಾದರೆ ಈ ನ್ಯಾಟೋದ ಕೇಂದ್ರ ಕಚೇರಿ ಕಂಡುಬರುವುದು ಬೆಲ್ಜಿಯಂನ ಬ್ರುಸೆಲ್ಸ್. ಬೆಲ್ಜಿಯಂನ ಬ್ರುಸೆಲ್ಸ್ ನಲ್ಲಿ ಈ ನ್ಯಾಟೋದ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಹಾಗಾದರೆ ಈ ನ್ಯಾಟೋದ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು? ಪ್ರಸ್ತುತವಾಗಿ ಈ ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದು 32. ಹಾಗಾದರೆ ಈ 31ನೇ ದೇಶ ಯಾವುದು ಅಂತ ಕೇಳೋದು ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್. ಹಾಗಾದರೆ 32ನೇ ದೇಶ ಯಾವ್ದಪ್ಪ ಅನ್ನೋದು ಫಿನ್ಲ್ಯಾಂಡ್. ನೆಕ್ಸ್ಟ್, ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ಮಿಲಿಟರಿ ಸಂಸ್ಥೆ ಆದಂತಹ ನ್ಯಾಟೋ ಸಂಸ್ಥೆ. ವಿಶ್ವದ ಅತಿ ದೊಡ್ಡ ಸಂಸ್ಥೆ ಯಾವ್ದಪ್ಪ ಅಂದ್ರೆ ನ್ಯಾಟೋ ಸಂಸ್ಥೆ. ಇದು ನ್ಯಾಟೋದ 14ನೇ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಮಾರ್ಕ್ ರುಟೆ. ನೆಕ್ಸ್ಟ್, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇನ್ನೊಂದು ಪ್ರಮುಖ ಹುದ್ದೆಗೆ ಆಯ್ಕೆಯಾದಂತ ಇವಾಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಇದರಲ್ಲಿ ಈ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಪ್ಪ ಅಂತಂದ್ರೆ ಇದು 1998ರಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಭಾರತ ದೇಶದ ಪ್ರಧಾನಮಂತ್ರಿಗಳ ಸಲಹೆಗಾರರಾಗಿರುತ್ತಾರೆ. ಇದು 1998ರಲ್ಲಿ ಸ್ಥಾಪನೆಯಾಗಿ ಇಲ್ಲಿಯವರೆಗೆ ಒಟ್ಟು 5 ಜನರು ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಬಾರಿಗೆ ಮೊದಲನೆಯದಾಗಿ ಆಗಿನ ಪ್ರಧಾನಮಂತ್ರಿಗಳಾದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಬ್ರಿಜೇಶ್ ಮಿಶ್ರಾ ಅವರನ್ನು ನೇಮಿಸಿದರು. ಅದೇ ರೀತಿಯಾಗಿ ಪ್ರಸ್ತುತವಾಗಿ ಅಜಿತ್ ದೋವಲ್ ಅವರನ್ನು ಐದನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ 3ನೇ ಬಾರಿಗೆ ಆಯ್ಕೆ ಮಾಡಲಾಗಿದೆ. 35ನೇ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕಗೊಂಡಂತಹ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ವಿಕ್ರಮ್ ಮಿಶ್ರಿ ಇವರು 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ನೆಕ್ಸ್ಟ್, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರನ್ನಾಗಿ GS ಸಂಗ್ರೇಶಿ ಅವರನ್ನು ನೇಮಕ ಮಾಡಲಾಗಿದೆ. ನೆಕ್ಸ್ಟ್, ಭೂಸೇನಾದ ಮುಖ್ಯಸ್ಥರನ್ನಾಗಿ ಉಪೇಂದ್ರ ದ್ವಿವೇದಿ ಇವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಧಾರಣೆಗೋಸ್ಕರವಾಗಿ ನೇಮಿಸಿದಂತ ಸಮಿತಿಯ ಅಧ್ಯಕ್ಷರನ್ನಾಗಿ
ಇಸ್ರೋದ ಮಾಜಿ ಮುಖ್ಯಸ್ಥರಾದ ಕೆ ರಾಧಾಕೃಷ್ಣನ್ ಅವರನ್ನು ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಉಪ ಲೋಕಾಯುಕ್ತರಾಗಿ ಅಂದ್ರೆ ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರನ್ನಾಗಿ ನ್ಯಾಯಮೂರ್ತಿ ಬಿ ವೀರಪ್ಪ ನ್ಯಾಯಮೂರ್ತಿ ಬಿ ವೀರಪ್ಪ ಇವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ SBIನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರನ್ನು ನೇಮಕ ಮಾಡಲಾಗಿದೆ. ಭಾರತೀಯ ಸೇನೆಯ ಬತ್ತಳಿಕೆಗೆ ಮತ್ತೊಂದು ಆತ್ಮಾಹುತಿ ಡ್ರೋನ್ ಅನ್ನು ಕಂಡುಹಿಡಿಯಲಾಗಿದೆ. ಅದರ ಹೆಸರು ನಾಗಾಸ್ತ್ರ 1 ಎಂದು ಇಡಲಾಗಿದೆ. 16ನೇ ಆವೃತ್ತಿಯಾದಂತಹ ಭಾರತ ಮತ್ತು ಮಂಗೋಲಿಯಾ 16ನೇ ಆವೃತ್ತಿಯಾದಂತಹ ಭಾರತ ಮತ್ತು ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಅಲೆಮಾರಿ ಆನೆ ಮೇಘಾಲಯ ಉಮ್ರೋಯ 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಆಚರಿಸಲಾಯಿತು. ಇದರ ಥೀಮ್ ಏನಪ್ಪಾ ಅಂದ್ರ ಸ್ವಂತಕ್ಕೆ ಮತ್ತು ಸಮಾಜಕ್ಕಾಗಿ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಅದೇ ರೀತಿಯಾಗಿ ಭಾರತ ಮತ್ತು ಥಾಯ್ಲೆಂಡ್ ದೇಶಗಳ ನಡುವೆ ಜಂಟಿ ಸೇನಾ ಸಮರಾಭ್ಯಾಸವು ಮೈತ್ರಿ ಎಂದು ಅದರ ಹೆಸರಿಡಲಾಗಿದೆ. ಇದು 13ನೇ ಆವೃತ್ತಿ ಆಗಿದೆ. ಅದೇ ರೀತಿಯಾಗಿ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತವು 63ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದರಾಗಿ ವಿಶ್ವ ಆರ್ಥಿಕ ವೇದಿಕೆ ವರದಿ ಪ್ರಕಾರವಾಗಿ ಅಗ್ರಸ್ಥಾನ ಪಡೆದ ರಾಷ್ಟ್ರ ಸ್ವೀಡನ್ ಆಗಿದೆ. 2024ರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 129 ಸ್ಥಾನ ಪಡೆದುಕೊಂಡಿದೆ. ಇದು ವಿಶ್ವ ಆರ್ಥಿಕ ವರದಿಯ ಪ್ರಕಾರ ಭಾರತವು 129ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನೊಂದು ಸಮರಾಭ್ಯಾಸವಾದ ಭಾರತ ಮತ್ತು ಜಪಾನ್ ಮಧ್ಯೆ ಇದಕ್ಕೆ ಹೆಸರು ಜಿಮೆಕ್ಸ್ 24 ಎಂದು ಸಹ ಕರೆಯುತ್ತಾರೆ. ಇದು ಜಪಾನ್ ದೇಶದ ಯೋಕೋಸುಕಾ ಎನ್ನುವಂತ ಸ್ಥಳದಲ್ಲಿ ನಡೆದಿದೆ. ಇಸ್ರೋದ ಮರುಬಳಕೆಯ ರಾಕೆಟ್ ಪುಷ್ಟನ 3ನೇ ಪರೀಕ್ಷೆ ಯಶಸ್ಸು. ಅಂದರೆ ಇಸ್ರೋದ ಮರುಬಳಕೆಯ ರಾಕೆಟ್ ಅಂದರೆ ಮೊದಲ ಏನಪ್ಪಾ ಅಂದ್ರ ಈ ರಾಕೆಟ್ ಎಲ್ಲ ನಾವು ಎಲ್ಲಿ ಲಾಂಚ್ ಮಾಡಬೇಕು ಮತ್ತೆ ಹೆಂಗ್ ಮಾಡಬೇಕು ಎಲ್ಲಾವು ನಾವು ಫಸ್ಟ್ ಗೆ ಮಾಡಿತ್ತು. ಇಸ್ರೋ ಮರುಬಳಕೆಯ ರಾಕೆಟ್ ಪುಷ್ಪಕವನ್ನು ಅಂದ್ರೆ ಮರುಬಳಕೆ ಈಗಿರುವಂತ ರಾಕೆಟ್ ಏನಪ್ಪಾ ಅಂದ್ರ ಒಂದ್ ಸತ ಕಳಿಸಿದ್ರ ಅದು ಹೊಳ್ಳಿ ಏನಪ್ಪಾ ಅಂದ್ರ ಬರ್ತಿರ್ಲಿಲ್ಲ. ಈಗ 3ನೇ ಪರೀಕ್ಷೆ ಏನಪ್ಪಾ ಅಂತ ಹೇಳಿದ್ರು ಒಂದ್ ಸತಿ ಹಾರಿಸಿದ್ರು ಮತ್ತ ರಾಕೆಟ್ ಅನ್ನು ಪದೇ ಪದೇವಾಗಿ ಏನಪ್ಪಾ ಅಂದ್ರ ಬಳಸ್ಕೋಬಹುದು. ಅದಕ್ಕಾಗಿ ಏನಪ್ಪಾ ರಾಕೆಟ್ ಉಡಾವಣೆಯ ವೆಚ್ಚವನ್ನು ಅಪಾರ ಪ್ರಮಾಣ ತಗ್ಗಿಸುವ ಉದ್ದೇಶಕ್ಕಾಗಿ ಈ ಇಸ್ರೋ ಸಂಸ್ಥೆಯು 3ನೇ ಪರೀಕ್ಷೆಯಾದಂತಹ ಪುಷ್ಪಕ ರಾಕೆಟ್ ಅನ್ನು ತಯಾರಿಸಿದೆ. ಅದೇ ರೀತಿಯಾಗಿ ಚಂದ್ರಯಾನ 3ರ ನಂತರ ಚಂದ್ರದ ದಕ್ಷಿಣ ಅಂಗಳದಿಂದ ಮಾದರಿಗಳನ್ನು ಭೂಮಿಗೆ ತಂದ ದೇಶ ಚೀನಾ ಆಗಿದೆ. ಈ ಚೀನಾ ದೇಶದವರು ಚಾಂಗ್-ಇ 6 ನೌಕೆಯ ಮೂಲಕವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ ಅಂದ್ರೆ 100ರಲ್ಲಿ ಭಾರತದ ಸ್ಥಾನ ಎಷ್ಟಪ್ಪಾ ಅಂತ ಕೇಳಿದ್ರು 9ನೇ ಸ್ಥಾನ. ಅದು ಪ್ರಮುಖ ಬಂದರುಗಳು ಅಂದ್ರೆ ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ 100ರಲ್ಲಿರುವ ಪ್ರಮುಖ ಬಂದರುಗಳಲ್ಲಿ ಭಾರತವು 9ನೇ ಸ್ಥಾನ ಪಡೆದುಕೊಂಡಿದೆ. ಹಾಗಾದರೆ ಪ್ರಥಮ ಸ್ಥಾನ
ಅಂದ್ರೆ ಪ್ರಥಮ ಸ್ಥಾನ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ವಿಶಾಖಪಟ್ಟಣಂ. ಯಾವ್ದ್ರಿ? ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ ಆ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದ್ರೆ ವಿಶ್ವ ಬ್ಯಾಂಕ್ ಜಾಗತಿಕವಾಗಿ 100 ಪ್ರಮುಖ ಬಂದರುಗಳನ್ನು ತೆಗೆದುಕೊಂಡಿತ್ತು. ಈ 100 ಪ್ರಮುಖ ಬಂದರುಗಳಲ್ಲಿ ಭಾರತದ 9 ಬಂದರುಗಳು ಜಾಗತಿಕ ಟಾಪ್ ಬಂದರುಗಳಾಗಿ ಆಯ್ಕೆಯಾಗಿವೆ. ಈ 9 ಬಂದರುಗಳಲ್ಲಿ ಅಂದ್ರೆ ಭಾರತದ 9 ಬಂದರುಗಳಲ್ಲಿ ನಮ್ಮ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಂದರು ಒಂದು. ಇದು ನಮ್ಮ ಭಾರತ ದೇಶದಲ್ಲಿಯೇ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿರುವಂತಹ ಬಂದರಾಗಿದೆ. ಇದು ನಮ್ಮ ಜಗತ್ತಿನಲ್ಲಿ 19ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಮುಂದ್ರಾ ಎನ್ನುವಂತಹ ಮತ್ತೊಂದು ಬಂದರಿದೆ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದು ಜಗತ್ತಿನ 27ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಪಿಪಾವ ಇದು 3ನೇ ಸ್ಥಾನದಲ್ಲಿದೆ. ಪಿಪಾವ ಅನ್ನುವಂತಹ ಗುಜರಾತ್ ರಾಜ್ಯದಲ್ಲಿ ಬರುವಂತ ಇನ್ನೊಂದು ಬಂದರು. ಇದು ಜಗತ್ತಿನಲ್ಲಿ 41ನೇ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಕಾಮರಾಜರ್ ಬಂದರು ಇದು ತಮಿಳುನಾಡಿನಲ್ಲಿ ಕಂಡು ಬರುವಂತಹ ಪ್ರಮುಖ ಬಂದರಾಗಿದೆ. ಇದು ಜಗತ್ತಿನಲ್ಲಿ 47ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಕೊಚ್ಚಿನ್ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುವ ಬಂದರು. ಇದು 63ನೇ ಸ್ಥಾನವನ್ನು. ಹಜೀರಾ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು 68ನೇ ಸ್ಥಾನ. ಕೃಷ್ಣಪಟ್ಟಣಂ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಇದು 71ನೇ ಸ್ಥಾನ. ಚೆನ್ನೈ ಇದು ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಇದು 80ನೇ ಸ್ಥಾನ. ಹಾಗೂ ಕೊನೆಯದಾಗಿ ಜವಾಹರ್ಲಾಲ್ ನೆಹರು ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ಇದು ಜಗತ್ತಿನಲ್ಲಿ 96ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2023ರ ಕಂಟೈನರ್ ಬಂದರು ಸಾಧನಾ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಜಾಗತಿಕ ಅಗ್ರಸ್ಥಾನವನ್ನು ಪಡೆದುಕೊಂಡಂತಹ ಪ್ರಪಂಚದ ಕೆಲವು ಬಂದರುಗಳಿವೆ. ಟಾಪ್ 5 ಬಂದರುಗಳನ್ನು ನೋಡುತ್ತೇವೆ. ಆಂಗ್ಶಾನ್ ಇದು ಚೀನಾ ದೇಶದ ಬಂದರು. ಇದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಪೋರ್ಟ್ ಆಫ್ ಸಲಾಲ್ ಇದು ಓಮನ್ ದೇಶದ ಇದು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರ್ಟೇಜಿನಾ ಸ್ಪೇನ್. ಟ್ಯಾಂಜಿಯರ್ ಮೆಡಿಟೇರಿಯನ್ ಮೊರಾಕೊ. ತಾಂಜಂಗ್ ಪೆಲೆಪಾಸ್ ಮಲೇಷಿಯಾ. ಈ 5 ಬಂದರುಗಳು ಪ್ರಪಂಚದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡ ಬಂದರುಗಳಾಗಿವೆ. ಈ ಒಂದು ತಿಂಗಳಲ್ಲಿ ನಿಧನ ಹೊಂದಿದ ಪ್ರಮುಖರು ಇದರಲ್ಲಿ ರಾಜೀವ್ ತಾರಾನಾಥ್ ಎನ್ನುವಂತ ಸರೋದಾ ವಾದಕರು ಪ್ರಮುಖರಾಗಿದ್ದಾರೆ. ಇವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದರು. ಅವರು ಮೈಸೂರಿನಲ್ಲಿ ಜನನವನ್ನು ತಾಳಿದರು. ಇವರಿಗೆ ಒಟ್ಟು 91 ವಯಸ್ಸಾಗಿತ್ತು. ಇವರು ವಿಶ್ವದ ಶ್ರೇಷ್ಠ ಸರೋದ ವಾದಕರಲ್ಲಿ ಒಬ್ಬರಾಗಿದ್ದರು. ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಲಾಗಿದೆ. 2009ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿತ್ತು. ಇವರು ಕನ್ನಡಿಗರಾದ ರಾಜೀವ್ ತಾರಾನಾಥ್ ರವರು ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ಶಿಷ್ಯರಾಗಿದ್ದರು. ಅದೇ ರೀತಿಯಾಗಿ ಇವರ ಒಂದು ಪ್ರಮುಖವಾದಂತಹ ಗ್ರಂಥವನ್ನು ಬರೆದಿದ್ದಾರೆ. ಘರಾನಾ ಬೋಧನೆಗಳ ಕುರಿತಾದ ವಿದ್ವತ್ವಪೂರ್ಣ ಗ್ರಂಥವನ್ನು ಪ್ರಕಟಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಕನ್ನಡ ಹಿರಿಯ ಸಾಹಿತಿಗಳಾದಂತಹ ಜೈನ ಸಾಹಿತ್ಯ ಸಂಶೋಧಕಿಯಾದಂತಹ ಡಾಕ್ಟರ್ ಕಮಲಾ ಹಂಪನ್ ಅವರು ಸಹ ನಿಧನವನ್ನು ಹೊಂದಿದ್ದಾರೆ. ಇವರಿಗೆ 89 ವಯಸ್ಸಾಗಿತ್ತು. ಇವರ ಒಂದು ಸಾಹಿತ್ಯಕ್ಕಾಗಿ ಕರ್ನಾಟಕ ಸರ್ಕಾರವು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ, ಬಾಬಾ ಆಮ್ಟೆ ಪ್ರಶಸ್ತಿ,
ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡುವಂತಹ ನಾಡೋಜ ಗೌರವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಇವರಿಗೆ ಸಂದಿವೆ. ಇವರು ತಮ್ಮ ಬೇರು ಬೆಂಕಿ ಬೀಳಲು ಬೃಹತ್ ಗ್ರಂಥವು ಕಮಲಾ ಹಂಪನರವರ ಜೀವನ ಯಾನದ ಹೃದಯ ಸ್ಪರ್ಶಿ ಸಂಕಥನವಾಗಿದೆ. ಜಿಎಸ್ಟಿ ಕೌನ್ಸಿಲ್ 53ನೇ ಸಭೆಯು ನವದೆಹಲಿಯಲ್ಲಿ ನಡೆಯುತ್ತದೆ. ಈ ಸಭೆಯ ಅಧ್ಯಕ್ಷತೆ ಭಾರತದ ವಿತ್ತ್ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಹಿಸುತ್ತಾರೆ. ಈ ಜಿಎಸ್ಟಿಯು 2017 ಜುಲೈ 1ರಂದು ಜಾರಿಗೆ ಬಂದಿದೆ. ಜಿಎಸ್ಟಿಯು ಪರೋಕ್ಷ ತೆರಿಗೆ ಪದ್ಧತಿಯಾಗಿದೆ. ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುತ್ತಾರೆ. ಜಿಎಸ್ಟಿ ಫುಲ್ ಫಾರಂ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಐಸಿಸಿ T20 ವಿಶ್ವಕಪ್ ಗೆದ್ದ ತಂಡ ಯಾವುದಪ್ಪ ಅಂತ ಕೇಳಿದ್ರು, ಅದು ಭಾರತ. ಆತಿಥ್ಯ ರಾಷ್ಟ್ರಗಳು ಅಂದ್ರೆ ಐಸಿಸಿಯಲ್ಲಿ ಭಾಗವಹಿಸಿರುವಂತಹ ರಾಷ್ಟ್ರಗಳು ಯಾವಪ್ಪ ಅಂತ ಕೇಳೋದು ಯುಎಸ್ಎ ಮತ್ತು ವೆಸ್ಟ್ ಇಂಡೀಸ್. ಯಾವ್ದ್ರಿ? ವೆಸ್ಟ್ ಇಂಡೀಸ್. ಚಾಂಪಿಯನ್ ತಂಡ ಭಾರತ. ಹಾಗಾದ್ರೆ ರನ್ನರ್ ಅಪ್ ತಂಡ ಯಾವ್ದಪ್ಪ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ. G7 ರಾಷ್ಟ್ರಗಳ 50ನೇ ಸಭೆಯು ಇಟಲಿ ದೇಶದ ರೋಮ್ ನಗರದಲ್ಲಿ ನಡೆದಿದೆ. ಇದರ 49ನೇ ಸಭೆಯು ಜಪಾನ್ನ ಹಿರೋಶಿಮಾದಲ್ಲಿ ನಡೆದಿತ್ತು. ಅದೇ ರೀತಿಯಾಗಿ ಮುಂದಿನ 2025ರಲ್ಲಿ ನಡೆಯುವಂತಹ G7 ಸಮಿತಿಯ ಎಲ್ಲಪ್ಪ ಅಂತಂದ್ರೆ ಕೆನಡಾ ದೇಶದಲ್ಲಿ ನಡೆಯಲಿದೆ. ಈ G7 ಅಂದ್ರೆ 7 ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟವಾಗಿದೆ. ಈ ರಾಷ್ಟ್ರಗಳಲ್ಲಿ 7 ಪ್ರಮುಖ ದೊಡ್ಡ ರಾಷ್ಟ್ರಗಳು ಕಂಡುಬರುತ್ತವೆ. ಒಂದು ಇಟಲಿ, ಅಮೆರಿಕ, ಫ್ರಾನ್ಸ್, ಜಪಾನ್, ಕೆನಡಾ, ಬ್ರಿಟನ್, ಜರ್ಮನಿ ಹಾಗೂ ಯುರೋಪಿಯನ್ ಒಕ್ಕೂಟ. ಈ ಎಲ್ಲಾ ರಾಷ್ಟ್ರಗಳು ಸೇರಿ ಈ G7 ಆರ್ ಗ್ರೂಪ್ 7 ಎನ್ನುವ ರಾಷ್ಟ್ರಗಳ ಒಂದು ಬಲಿಷ್ಠ ಒಕ್ಕೂಟವಾಗಿದೆ. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ನವದೆಹಲಿಯಲ್ಲಿ ಯುಗ ಯೋಗೇನ್ ಎಂಬ ಮ್ಯೂಸಿಯಂ ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಆಗಲಿದೆ. ಮೊದಲು ಯಾವ್ದಪ್ಪ ಅಂತ ಕೇಳಿದ್ರು, ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಯಾವ್ದಿರೋದು? ಸಾಲಾರ್ಜಂಗ್ ಮ್ಯೂಸಿಯಂ ಕಂಡುಬರುತ್ತು. ಅದು ಎಲ್ಲಪ್ಪ ಅಂತ ಕೇಳಿದ್ರೆ ಹೈದರಾಬಾದ್, ತೆಲಂಗಾಣದ ಹೈದರಾಬಾದ್ ನಲ್ಲಿ ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಆಗಿ ಕಂಡು ಬಂದಿತ್ತು. ಈಗ ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಯಾವ್ದಪ್ಪ ಅಂದ್ರೆ ಯುಗ ಯೋಗೇನ್. ಇದು ಕಂಡು ಬರುವುದು ನವದೆಹಲಿ. ಪ್ರತಿ ವರ್ಷದಂತೆಯೂ ಸಹ ಈ ವರ್ಷವು ಗ್ರ್ಯಾಂಡ್ ಸ್ಲಾಮ್ಗಳನ್ನು ನಡೆಯುತ್ತವೆ. ಈ ಗ್ರ್ಯಾಂಡ್ ಸ್ಲಾಮ್ಗಳು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ ಪ್ರಶಸ್ತಿಯಾಗಿದೆ. ಇದರಲ್ಲಿ 2ನೇ ಪ್ರಶಸ್ತಿಯಾದ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಮಹಿಳಾ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಆದ ಪೋಲೆಂಡ್ ದೇಶದ ಈಗಾ ಸ್ವಿಯಾಟೆಕ್. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕರಾಜ್ ಅವರು ವಿಜೇತರಾಗಿದ್ದಾರೆ.
ಭೂಸೇನಾ ಮುಖ್ಯಸ್ಥರನ್ನಾಗಿ ಭೂಸೇನಾ ಮುಖ್ಯಸ್ಥರನ್ನಾಗಿ ಜನರಲ್ ಮನೋಜ್ ಪಾಂಡೆ ಅವರ ನಿರ್ಗಮನ ಸ್ಥಾನಕ್ಕೆ ಜನರಲ್ ಉಪೇಂದ್ರ ದ್ವಿವೇದಿ ಇವರನ್ನು ನೇಮಕ ಮಾಡಲಾಗಿದೆ. ಇದು 29ನೇ ಭೂಸೇನಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. ಈಗ ಪ್ರಸ್ತುತವಾಗಿ 30ನೇ ಭೂಸೇನಾ ಮುಖ್ಯಸ್ಥರನ್ನಾಗಿ ಜನರಲ್ ಉಪೇಂದ್ರಿ ದ್ವಿವೇದಿ ಇವರನ್ನು ನೇಮಕ ಮಾಡಲಾಗಿದೆ. ಭಾರತೀಯ ಸೇನೆಯ ಭಾರತದ 3 ಪಡೆಗಳ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಭಾರತೀಯ ಭೂಸೇನೆ ಇಂಡಿಯನ್ ಆರ್ಮಿ. ಇದು ಇಂಡಿಯನ್ ಆರ್ಮಿ ಸ್ಥಾಪನೆಯಾಗಿದ್ದು ಜನವರಿ 15ರಂದು ಇಂಡಿಯನ್ ಆರ್ಮಿ ಡೇ ಅನ್ನಾಗಿ ಮಾಡಲಾಗುತ್ತದೆ. ಇದು ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯಲಾಗುತ್ತದೆ. ಜನರಲ್ ಎಂದು ಕರೆಯಲಾಗುತ್ತದೆ. ಜನರಲ್ ಎಂದು ಕರೆಯಲಾಗುತ್ತದೆ. ಇವರ ಅಧಿಕಾರಾವಧಿ ಅಂದ್ರೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರ ಅಧಿಕಾರಾವಧಿ ಭಾರತೀಯ ಭೂಸೇನಾ ಮುಖ್ಯಸ್ಥರ ಅಧಿಕಾರಾವಧಿ ಕೇಳಪ್ಪ ಅಂದ್ರ 3 ವರ್ಷ ಅಥವಾ 62 ವರ್ಷ. 62 ವರ್ಷ ವಯಸ್ಸು ಮೊದಲು ಯಾವ್ದಾಗ್ತದ ಅವಾಗ 3 ವರ್ಷ ಅಥವಾ 62 ವರ್ಷ. ನೆಕ್ಸ್ಟ್ ಪ್ರಸ್ತುತ ಯಾರಪ್ಪ ಅಂತ ಕೇಳಿದ್ರ ಉಪೇಂದ್ರಿ ದ್ವಿವೇದಿ ಇವರನ್ನು ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಇವರಿಗೆ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ಪ್ರಧಾನ ಮಂತ್ರಿ ನೇತೃತ್ವದ ನೇಮಕಾತಿ ಸಂಪುಟ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ನೇಮಕ ಮಾಡುತ್ತಾರೆ. ಭೂಸೇನೆಯ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಭಾರತ ಸೇನೆಯ ಮಹಾದಂಡ ನಾಯಕನಾಗಿ ಭಾರತದ ಸೇನೆಯ ಮಹಾದಂಡ ನಾಯಕನಾಗಿ ಭಾರತದ ರಾಷ್ಟ್ರಪತಿಗಳು ಮೂರು ಪಡೆಗಳ ಭಾರತೀಯ ಸೇನೆಯ ಮಹಾದಂಡ ನಾಯಕರಾಗಿರುತ್ತಾರೆ. ಅದು 3 ಪಡೆ ಯಾವಪ್ಪ ಅಂತ ಕೇಳಿದ್ರ ಒಂದು ಭಾರತೀಯ ಭೂಸೇನೆ, ಭಾರತೀಯ ನೌಕಾಪಡೆ. ಇದು ಭಾರತೀಯ ನೌಕಾಪಡೆ ದಿನವನ್ನು ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. ಇದು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯಲಾಗುತ್ತದೆ. ಇವರ ಅಧಿಕಾರಾವಧಿ ಕೂಡ ಏನಪ್ಪಾ ಅಂದ್ರ 3 ವರ್ಷ ಅಥವಾ 62 ವರ್ಷವಾಗಿರುತ್ತದೆ. ನೆಕ್ಸ್ಟ್ ಈ ಪ್ರಸ್ತುತವಾಗಿ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದ್ರ ದಿನೇಶ್ ಕುಮಾರ್ ತ್ರಿಪಾಠಿ ಇವರು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ. ಈ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಕೂಡ ಏನಪ್ಪಾ ಅಂದ್ರ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ಭಾರತೀಯ ವಾಯುಪಡೆ ಇದು ಅಕ್ಟೋಬರ್ 8ರಂದು ಆಚರಿಸಲಾಗುತ್ತದೆ. ಭಾರತೀಯ ವಾಯುಪಡೆ ದಿನ ಯಾವಪ್ಪ ಅಂದ್ರ ಅಕ್ಟೋಬರ್ 8. ಇದು ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂದು ಕರೆಯುತ್ತಾರೆ. ಇವರ ಅಧಿಕಾರಾವಧಿ ಕೂಡ 3 ವರ್ಷ ಅಥವಾ 62 ವರ್ಷಗಳಾಗಿರುತ್ತದೆ. ಇವಾಗ ಪ್ರಸ್ತುತವಾಗಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನಾಗಿ ವಿವೇಕ್ ರಾಮ್ ಚೌಧರಿ ಇವರನ್ನು ನೇಮಕ ಮಾಡಲಾಗಿದೆ.
ಇದು ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನು ಕೂಡ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ನೆಕ್ಸ್ಟ್, ಭಾರತೀಯ ಸೇನೆಯ 3 ಪಡೆಗಳಲ್ಲಿ ಸಮನ್ವಯ ಸಾಧಿಸಲು ಸಿಡಿಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಸಿಸ್ಟಮ್ ಸಿಡಿಎಸ್ ಅಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಮೊದಲ ಸಿಡಿಎಸ್ ಕೇಳಿದ್ರಪ್ಪ ಅಂದ್ರೆ ಬಿಪಿನ್ ರಾವತ್ ಇವರು ಮೊದಲ ಸಿಡಿಎಸ್ ಅಧಿಕಾರಿಯಾಗಿ ನೇಮಕಗೊಂಡಿದ್ದರು. ಇವರು ನಿಧನ ಹೊಂದಿದ ಕಾರಣಕ್ಕಾಗಿ ಈಗ ಪ್ರಸ್ತುತ 2ನೇ ಸಿಡಿಎಸ್ ಅನ್ನಾಗಿ ಅನಿಲ್ ಚೌಹಾಣ್ ಇವರನ್ನು ನೇಮಕ ಮಾಡಲಾಗಿದೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರು SBIನ ನೂತನ ಅಧ್ಯಕ್ಷರನ್ನಾಗಿ ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಇವರನ್ನು ಆಯ್ಕೆ ಮಾಡಲಾಗಿದೆ. SBIನ ನೂತನ ಅಧ್ಯಕ್ಷರನ್ನಾಗಿ ಚೆಲ್ಲಾ ಶ್ರೀನಿವಾಸುಲು ಶೆಟ್ಟಿ ಇವರನ್ನು ಆಯ್ಕೆ ಮಾಡಲಾಗಿದೆ. ದಿನೇಶ್ ಕುಮಾರ್ ಖರ್ ಇವರು ನಿರ್ಗಮನ ಸ್ಥಾನಕ್ಕೆ ಶ್ರೀನಿವಾಸುಲು ಶೆಟ್ಟಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಈ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅಲ್ಪಾವಧಿ ನಿಧಿಗಳನ್ನು ಕೊಳ್ಳುವ ಮತ್ತು ಮಾರುವ ಮಾರುಕಟ್ಟೆಗೆ ಹಣದ ಮಾರುಕಟ್ಟೆ ಎನ್ನುವರು. ಈ ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆಗಳನ್ನು ಬ್ಯಾಂಕುಗಳೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಈ ಸ್ಟೇಟ್ ಬ್ಯಾಂಕ್ ಅನ್ನು ಹಿಂದಿನ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಿಂದಿನ ಹೆಸರು ಏನಪ್ಪಾ ಅಂತ ಕೇಳಿದ್ರ ಇಂಪೀರಿಯಲ್ ಬ್ಯಾಂಕ್. ಯಾವ್ದ್ರಿ? ಇಂಪೀರಿಯಲ್ ಬ್ಯಾಂಕ್. ಈ ಸ್ಟೇಟ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು 1955 ಜುಲೈ 1ರಂದು ರಾಷ್ಟ್ರೀಕರಣಗೊಂಡಿತ್ತು. ಇದು SBIನ ಕೇಂದ್ರ ಕಚೇರಿ ಕಂಡುಬರುವುದು. SBIನ ಕೇಂದ್ರ ಕಚೇರಿಯು ಕಂಡುಬರುವುದು ಮುಂಬೈ. ಮುಂಬೈ. ಇದರ ಲಾಂಛನ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಯಾವ್ದ್ರೆ ಲಾಂಛನ? ಸಿಂಹ. ಸಿಂಹ. ಇದರ ಮೊದಲ ನಿರ್ದೇಶಕರು SBIನ ಮೊದಲ ನಿರ್ದೇಶಕರು ಅಂತ ಕೇಳಿದ್ರದು ಜಾನ್ ಮತಾಯಿ. ಜಾನ್ ಮತಾಯಿ ಇವರು ಭಾರತದ ಮೊದಲ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ನೆಕ್ಸ್ಟ್, ಈ SBI ಬ್ಯಾಂಕವು 16 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದು 16 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದು SBIನ ಮೊದಲ ಮಹಿಳಾ ಮುಖ್ಯಸ್ಥರನ್ನಾಗಿ ಅರುಂಧತಿ ರಾಯ್ ಭಟ್ಟಾಚಾರ್ಯ ಇವರನ್ನು ನೇಮಕ ಆಗಿದ್ದರು. ಎಷ್ಟಪ್ಪ ಅಂತ ಕೇಳಿದ್ರೆ 2013ರಿಂದ 2017ರವರೆಗೆ ಕಾರ್ಯನಿರ್ವಹಿಸಿದ್ದರು. ಇದು ಕರ್ನಾಟಕದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 2017ರಲ್ಲಿ ಇತರೆ ಅಂದ್ರೆ 4 SBIನ ಸಹವರ್ತಿ ಬ್ಯಾಂಕುಗಳೊಂದಿಗೆ SBI ನೋಂದಣಿ ವಿಲೀನವಾಯಿತು. ಇದು SBI ಬ್ಯಾಂಕಿನೊಂದಿಗೆ ವಿಲೀನಗೊಂಡಂತಹ ಬ್ಯಾಂಕ್ಗಳು ಯಾವಪ್ಪ ಅಂತ ಕೇಳಿರೋದು ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತು ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ,
ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್ ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್ ಇವೆಲ್ಲವೂ ಏನಪ್ಪಾ ಅಂದ್ರೆ SBI ನ ಸಹವರ್ತಿ ಬ್ಯಾಂಕ್ಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಇವಾಗ ಪ್ರಸ್ತುತವಾಗಿ SBI ನ ಸಹವರ್ತಿ ಬ್ಯಾಂಕ್ ಯಾವಪ್ಪ ಅಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತು ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್ ಮತ್ತು ಭಾರತೀಯ ಮಹಿಳಾ ಬ್ಯಾಂಕ್ ಇವು ಪ್ರಸ್ತುತವಾಗಿ SBI ನ ಸಹವರ್ತಿ ಬ್ಯಾಂಕ್ಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು ಮತ್ತು ನಿರ್ದೇಶಕರ ನೇಮಕ ಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರ ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಶಿಫಾರಸ್ಸಿನ ಮೇರೆಗೆ ಪ್ರಧಾನ ಮಂತ್ರಿಗಳ ಕಚೇರಿಯು RBI ನ ಗವರ್ನರ್ ಮತ್ತು ನಿರ್ದೇಶಕರನ್ನು ನೇಮಕ ಮಾಡುತ್ತದೆ. NTA ಮುಖ್ಯಸ್ಥರನ್ನಾಗಿ NTA ಅಂದರೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಮುಖ್ಯಸ್ಥರನ್ನಾಗಿ ಪ್ರದೀಪ್ ಸಿಂಗ್ ಕರೋಲಾ ಇವರನ್ನು ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಮುಖ್ಯಸ್ಥರನ್ನು ಪ್ರದೀಪ್ ಸಿಂಗ್ ಕರೋಲಾ ಇವರನ್ನು ನೇಮಕ ಮಾಡಲಾಗಿದೆ. ಈ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ಸ್ಥಾಪನೆಯಾಗಿದ್ದು 2017ರಲ್ಲಿ ಸ್ಥಾಪಿಸಲಾಯಿತು. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಕಂಡು ಬರುವುದು ಎಲ್ಲಿಪ್ಪ ಅಂತ ಕೇಳಿದ್ರೆ ಇದು ನವದೆಹಲಿ. ಈ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸುವಂತಹ ಸಂಸ್ಥೆ ಯಾವಪ್ಪ ಅಂತ ಕೇಳಿದ್ರೆ ಪರೀಕ್ಷೆಗಳನ್ನು ನಡೆಸುವಂತಹ ಸಂಸ್ಥೆಗಳು. ಈ ಸಂಸ್ಥೆಯು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಕ್ಕಾಗಿ ನಡೆಸುವ JEE ಪರೀಕ್ಷೆ ಮತ್ತು ಸಂಸ್ಥೆಗಳ ಪ್ರವೇಶಕ್ಕಾಗಿ ನಡೆಸುವಂತಹ JEE ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ನೀಟ್ ಮತ್ತು UG ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ, NET ಪರೀಕ್ಷೆ, ಸಾಮಾನ್ಯ ನಿರ್ವಹಣಾ ಪ್ರವೇಶ ಪರೀಕ್ಷೆ CMAT ಮತ್ತು ಗ್ರಾಜ್ಯುಯೇಟ್ ಫಾರ್ಮಸಿ ಆಪ್ಟಿಟ್ಯೂಡ್ ಟೆಸ್ಟ್ GPAT ಪರೀಕ್ಷೆಗಳನ್ನು ನಡೆಸುವಂತಹ ಸಂಸ್ಥೆ ಯಾವಪ್ಪ ಅಂತ ಕೇಳಿದ್ರು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದು ಸ್ಥಾಪನೆಯಾಗಿದ್ದು 2017. ಇದರ ಕೇಂದ್ರ ಕಚೇರಿ ಕಂಡುಬರುತ್ತಪ್ಪ ಅಂತ ಕೇಳಿದ್ರೆ ನವದೆಹಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಪ್ರದೀಪ್ ಸಿಂಗ್ ಕರೋಲಾ. ಕರ್ನಾಟಕ ರಾಜ್ಯದ ಲೋಕಾಯುಕ್ತ ಸಂಸ್ಥೆಯು 1984ರ ಕಾಯ್ದೆಯಾಗಿ 1985ರಲ್ಲಿ ಜಾರಿಗೆ ಬಂದಿದೆ. ಇದರ ಮೊದಲ ಅಧ್ಯಕ್ಷರಾಗಿ 1986ರಲ್ಲಿ ನ್ಯಾಯಮೂರ್ತಿ ಕೌಸಿಲ್ ರವರನ್ನು ನೇಮಕ ಮಾಡಿದ್ದರು. ಇವರನ್ನು ಆಯ್ಕೆ ಮಾಡುವ ಒಂದು ಸಮಿತಿಯನ್ನು ರಚಿಸಲಾಗುತ್ತದೆ. ಈ ಸಮಿತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು, ವಿಧಾನಸಭಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿಗಳು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತ ಒಂದು ಸಮಿತಿಯನ್ನು ರಚಿಸಲಾಗುತ್ತದೆ. ಇವರು ಲೋಕಾಯುಕ್ತರನ್ನು ನೇಮಕ ಮಾಡುತ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯ ಲೋಕಾಯುಕ್ತರು BS ಪಾಟೀಲ್. ಇವರ ಸಹಾಯಕರಾಗಿ ಇಬ್ಬರು ಲೋಕಾಯುಕ್ತರನ್ನು ಉಪಲೋಕಾಯುಕ್ತರನ್ನು ನೇಮಿಸುತ್ತಾರೆ. ಪ್ರಸ್ತುತವಾಗಿ ನ್ಯಾಯಮೂರ್ತಿ ಫಣೀಂದ್ರ ಅವರು ಒಬ್ಬರಿದ್ದರು. ಅವರ ಜೊತೆಯಲ್ಲಿ ಎರಡನೇ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿ B ವೀರಪ್ಪನ್ ರವರನ್ನು
ಆಯ್ಕೆ ಮಾಡಲಾಗಿದೆ. ಇವರ ಅಧಿಕಾರ ಅವಧಿಯು 5 ವರ್ಷಗಳ ಅವಧಿಯನ್ನು ಹೊಂದಿರುತ್ತದೆ. ರಾಜ್ಯ ಚುನಾವಣಾ ಆಯೋಗ. ಈ ಆಯೋಗವು ಭಾರತದ ಸಂವಿಧಾನದ 243 ಕೆ ಮತ್ತು 243 ZA ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಈ ಚುನಾವಣಾ ಆಯೋಗವು ಸಂವಿಧಾನದ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1992ರ ಅನ್ವಯ ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲು ಅಂದಿನ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿಯವರ ನೇತೃತ್ವದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ವಿಧಾನಮಂಡಲದಲ್ಲಿ ಅಂಗೀಕರಿಸಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ಒಬ್ಬ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಲಾಗುತ್ತದೆ. ಪ್ರಸ್ತುತವಾಗಿ ಮನೋಜ್ ಕುಮಾರ್ ಮೀನಾ ಅವರು ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದಾರೆ. ಅದೇ ರೀತಿಯಾಗಿ ಇಬ್ಬರು ಸಹಾಯಕ ಆಯುಕ್ತರಿರುತ್ತಾರೆ. ಒಬ್ಬರು ಇವಾಗ ಆಯ್ಕೆಯಾದವರು GS ಸಂಗಶ್ರೀ ಅವರು ನೇಮಕವಾಗಿದ್ದಾರೆ. ಕರ್ನಾಟಕ ರಾಜ್ಯದ ಮೊದಲ ಚುನಾವಣಾ ಆಯುಕ್ತರಾಗಿ PS ನಾಗರಾಜ ರವರನ್ನು ಅಂದಿನ ರಾಜ್ಯಪಾಲರಾದ ಖುರ್ಷಿದ್ ಆಲಂ ಖಾನ್ ಅವರು ನೇಮಕ ಮಾಡಿದ್ದರು. ಈ ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 308ರ ಪ್ರಕರಣದಲ್ಲಿ ತಿಳಿಸಲಾಗುತ್ತದೆ. ಇವರನ್ನು ನೇಮಕ ಮಾಡುವವರು ರಾಜ್ಯ ಸರ್ಕಾರದ ಶಿಫಾರಸ್ಸಿನ ಮೇಲೆ ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ರಾಜ್ಯ ಚುನಾವಣಾ ಆಯುಕ್ತರು ರಾಜೀನಾಮೆಯನ್ನು ನೀಡುವ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸಂಬೋಧಿಸಿ ಬರೆದು ತಮ್ಮ ಹಸ್ತಾಕ್ಷರ ಪತ್ರದ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬಹುದು. ಇವರ ವೇತನವು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಮಾನವಾದ ವೇತನವನ್ನು ನೀಡಲಾಗುತ್ತದೆ. ಇವರ ಒಂದು ಅಧಿಕಾರಾವಧಿ 5 ವರ್ಷಗಳು ಅಥವಾ 65 ವರ್ಷಗಳವರೆಗೆ. ಇವುಗಳಲ್ಲಿ ಯಾವುದು ಮೊದಲು ಅದು ಅನ್ವಯವಾಗುತ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಿದ ಮೊದಲ ರಾಜ್ಯ ಯಾವುದು ಎಂಬ ಪ್ರಶ್ನೆಗೆ ಕರ್ನಾಟಕ ರಾಜ್ಯ ಎಂದು ಹೆಮ್ಮೆಯಿಂದ ಹೇಳಬಹುದು. ICC ಪುರುಷರ T20 ವಿಶ್ವಕಪ್ 2024ರಲ್ಲಿ ವಿಜೇತ ತಂಡ ಯಾವ್ದಪ್ಪ ಅಂತ ಕೇಳಿದ್ರು ಭಾರತ. ರನ್ನರ್ ಅಪ್ ತಂಡ ಯಾವ್ದಪ್ಪ ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ. ಇದು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದು ಸ್ಥಾಪನೆಯಾಗಿದ್ದು 1909. ಇದರ ಕೇಂದ್ರ ಕಚೇರಿ ಕಂಡು ಬರುವುದೇನಪ್ಪ ಅಂತ ಕೇಳಿದ್ರೆ ದುಬೈಯಲ್ಲಿ ಕಂಡು ಬರುತ್ತದೆ. ICC ಪುರುಷರ T20 ವಿಶ್ವಕಪ್ ನಲ್ಲಿ ಭಾಗವಹಿಸಿದಂತಹ ರಾಷ್ಟ್ರಗಳು ಅಂದ್ರೆ ಆತಿಥ್ಯ ರಾಷ್ಟ್ರಗಳು USA ಮತ್ತು ವೆಸ್ಟ್ ಇಂಡೀಸ್. ಈ ಭಾರತ ತಂಡದ ನಾಯಕನನ್ನಾಗಿ ರೋಹಿತ್ ಶರ್ಮಾ ಇವರು ಆಯ್ಕೆಯಾಗಿದ್ದರು. ರೋಹಿತ್ ಶರ್ಮಾ. ನೆಕ್ಸ್ಟ್, ಈ ICC ವಿಜೇತ ತಂಡಗಳು ಅಂದ್ರೆ 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು. ಅಲ್ಲಿ ವಿಜೇತ ತಂಡ ಯಾವ್ದಪ್ಪ ಅಂತ ಕೇಳಿದ್ರೆ ಭಾರತ. ಭಾರತ. ರನ್ನರ್ ಅಪ್ ಯಾವ್ದಪ್ಪ ಅಂದ್ರ ಪಾಕಿಸ್ತಾನ್. 2009ರಲ್ಲಿ ಇಂಗ್ಲೆಂಡ್ ನಡೆಯಿತು. ಅಲ್ಲಿ ವಿಜೇತ ತಂಡ ಪಾಕಿಸ್ತಾನ್. ರನ್ನರ್ ಅಪ್ ಯಾವ್ದಪ್ಪ ಶ್ರೀಲಂಕಾ. ನೆಕ್ಸ್ಟ್ ಅದೇ ರೀತಿಯಾಗಿ 2014ರಲ್ಲಿ ಬಾಂಗ್ಲಾದೇಶದ ಆತಿಥ್ಯದಲ್ಲಿ ನಡೆಯಿತು. ಅಲ್ಲಿ ವಿಜೇತ ತಂಡ ಯಾವ್ದಪ್ಪ ಅಂದ್ರೆ ಶ್ರೀಲಂಕಾ. ರನ್ನರ್ ಅಪ್ ತಂಡ ಭಾರತ. ಭಾರತ. ಇವಾಗ ಪ್ರಸ್ತುತವಾಗಿ ಅಂದ್ರೆ 2024ರಲ್ಲಿ ಆತಿಥ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ
ನಡೆಯಿತು. ಅಲ್ಲಿ ವಿಜೇತ ತಂಡಗಳು ವಿಜೇತ ತಂಡ ಭಾರತ, ರನ್ನರ್ ಅಪ್ ತಂಡ ದಕ್ಷಿಣ ಆಫ್ರಿಕಾ. ಈ ಇವತ್ತನೇ ಶೃಂಗಸಭೆಯು ಇಟಲಿಯ ಅಪುಲಿಯಾದಲ್ಲಿ ಜರುಗಿದೆ. ಈ ಶೃಂಗಸಭೆಯಲ್ಲಿ ದಕ್ಷಿಣ ಏಷ್ಯಾ ಹಾಗೂ ಆಫ್ರಿಕಾ ವಲಯದ 11 ರಾಷ್ಟ್ರಗಳು ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಶೃಂಗಸಭೆಯಲ್ಲಿ ಚರ್ಚಿತವಾದ ವಿಷಯಗಳೆಂದರೆ ಕೃತಕ ಬುದ್ಧಿಮತ್ತೆ, ಇಂಧನ, ಮಧ್ಯಪ್ರಾಚ್ಯ ಬಿಕ್ಕಟ್ಟು, ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಮತ್ತು ಆಫ್ರಿಕಾದ ವಿಷಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಯಿತು. 2023ರ G20 ಶೃಂಗಸಭೆ ಆತಿಥ್ಯ ಭಾರತ. ಸ್ಥಳ ಭಾರತದ ಮಂಟಪಂ, ನವದೆಹಲಿ. ಧ್ಯೇಯವಾಕ್ಯ ವಸುದೇವ ಕುಟುಂಬಕಂ. ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 20ರಂದು ಆಚರಣೆ ಮಾಡಲಾಯಿತು. ಜೂನ್ 21ರಂದು ಆಚರಣೆ ಮಾಡಲಾಯಿತು. ಈ ಆಚರಣೆಯ ಧ್ಯೇಯವಾಕ್ಯವನ್ನು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂದು ಮಾಡಲಾಗಿದೆ. ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶೇರ್ ಇ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಭಾಗವಹಿಸಿದರು. ಈ ಆಚರಣೆಯು 2015ರಿಂದ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ. 2015ರಲ್ಲಿ ಪ್ರಥಮವಾಗಿ ದೆಹಲಿಯ ಕರ್ತವ್ಯ ಪಥ ಎಂಬ ಸ್ಥಳದಲ್ಲಿ ಆಚರಿಸಲಾಗಿತ್ತು. ಅದರ ಧ್ಯೇಯವಾಕ್ಯವು ಸೌಹಾರ್ದ ಶಾಂತಿಗಾಗಿ ಯೋಗ ಎಂದು ಮಾಡಿದರು. 2ನೇದಾಗಿ ಚಂಡೀಗಢ, 3ನೇದು ಲಖನೌ, 4ನೇದು ಡೆಹ್ರಾಡೂನ್, ರಾಂಚಿ ಹಾಗೂ ಕೋವಿಡ್ ಹಿನ್ನೆಲೆಯಲ್ಲಿ 2020ರಲ್ಲಿ ಮನೆಗಳಲ್ಲಿಯೇ ಯೋಗ ಎಂದು ಆಚರಣೆ ಮಾಡಲಾಗಿತ್ತು. ಅದೇ ರೀತಿಯಾಗಿ 2021ರ ವರ್ಷದಲ್ಲೂ ಸಹ ವರ್ಚುವಲ್ ಮೋಡ್ ನಲ್ಲಿ ಆಚರಣೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2022ರಲ್ಲಿ ಮೈಸೂರಿನಲ್ಲಿ ಆಚರಣೆ ಮಾಡಿದರು. ಈಗ ಕೊನೆಯದಾಗಿ 2003ರಲ್ಲಿ ಮಧ್ಯಪ್ರದೇಶದ ಜಬ್ಬಲ್ಪುರ್ ಮತ್ತು ನ್ಯೂಯಾರ್ಕ್ ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಆಚರಣೆ ಮಾಡಿದರು. ಈ ವರ್ಷ ಪ್ರಸ್ತುತವಾಗಿ ಶ್ರೀನಗರದಲ್ಲಿ 2024ರಲ್ಲಿ ಆಚರಿಸಿದ್ದಾರೆ. ಧ್ಯೇಯವಾಕ್ಯ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಅಜಿತ್ ದೋವಲರನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಲಾಗಿದೆ. ಇವರು ಭಾರತದ 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಾರೆ. ಇವಾಗ ಪ್ರಥಮವಾಗಿ ಬ್ರಿಜೇಶ್ ಮಿಶ್ರಾ ಅವರನ್ನು ನೇಮಿಸಲಾಗಿತ್ತು. 2ನೇದಾಗಿ JN ದೀಕ್ಷಿತ್, 3ನೇದು MK ನಾರಾಯಣ ಮತ್ತು 4ನೇದಾಗಿ ಶಿವಶಂಕರ್ ನೇನನ್ ರವರು ಅನುಕ್ರಮವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎರಡ್ 2024ರಲ್ಲಿ ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನು ಬಿಡುಗಡೆ ವಿಶ್ವ ಆರ್ಥಿಕ ವೇದಿಕೆಯವರು ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ಸ್ಥಾನ ಪಡೆದ ರಾಷ್ಟ್ರ ಐಸ್ಲ್ಯಾಂಡ್. ಈ ಒಂದು ಸೂಚ್ಯಂಕದಲ್ಲಿ ಇದು 18ನೇ ಆವೃತ್ತಿಯದಾಗಿದೆ. ಇದರಲ್ಲಿ ಭಾರತ ದೇಶವು 129ನೇ ಸ್ಥಾನವನ್ನು ಪಡೆದಿದೆ. ಒಟ್ಟು 146 ದೇಶಗಳು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದವು. ಲಿಂಗ ಸಮಾನತೆಯಲ್ಲಿ 93.5ರಷ್ಟು ಸಾಧನೆ ಮಾಡಿರುವ ಐಸ್ಲ್ಯಾಂಡ್ ದೇಶವು
ಸತತ 15ನೇ ವರ್ಷವೂ ಕೂಡ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶವು ಅತ್ಯುನ್ನತವಾದಂತಹ 99 ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತವು ಈ ಒಂದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೂಚ್ಯಂಕದಲ್ಲಿ ಕೊನೆಯ ಶ್ರೇಣಿಯ 5 ದೇಶಗಳೆಂದರೆ 146ನೇ ಸ್ಥಾನ ಸುಡಾನ್, ಇಲ್ಲಿ 0.568 ಅಂಕಗಳನ್ನು ಪಡೆದುಕೊಂಡಿದೆ. 145ನೇ ದೇಶ ಪಾಕಿಸ್ತಾನ್, 44ನೇ ದೇಶ ಚಾಡ್, 43ನೇ ರಾಷ್ಟ್ರ ಇರಾನ್, 42ನೇ ರಾಷ್ಟ್ರ ಗಿನಿಯಾ ಪಡೆದುಕೊಂಡಿದೆ. ಸೂಚ್ಯಂಕದಲ್ಲಿ ಉನ್ನತ ಸ್ಥಾನದ 5 ಶ್ರೇಣಿಯ ದೇಶಗಳು: ಫಸ್ಟ್ ಐಸ್ಲ್ಯಾಂಡ್ 0.935, ಫಿನ್ಲ್ಯಾಂಡ್ 0.875, ನಾರ್ವೆ 0.875, ನ್ಯೂಜಿಲೆಂಡ್ 0.835, ಸ್ವೀಡನ್ 0.816. ಈ ವರದಿಯು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತದೆ. ಈ ವರದಿಗಳಲ್ಲಿ ಅಲ್ಲದೆಯೂ ಇನ್ನೂ ಸಹ ಕೆಲವೊಂದು ವರದಿಗಳನ್ನು ಈ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ. ಅವುಗಳೆಂದರೆ ಜಾಗತಿಕ ಸ್ಥಿತ್ಯಂತರ ವರದಿ 1, ಎರಡನೇದಾಗಿ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ, 3ನೇದಾಗಿ ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, 4ನೇದು ಜಾಗತಿಕ ಗಂಡಾಂತರ ವರದಿ, 5ನೇದು ಜಾಗತಿಕ ಲಿಂಗ ಅಂತರ ವರದಿ, 6ನೇದು ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ, 7ನೇದು ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕಗಳನ್ನು ಈ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ. ಈ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದ ವರದಿಯು 2006ರಿಂದ ಪ್ರತಿ ವರ್ಷವೂ ಬಿಡುಗಡೆ ಮಾಡಲಾಗುತ್ತದೆ. 2024ರಲ್ಲಿ ತನ್ನ 18ನೇ ಆವೃತ್ತಿಯನ್ನು ಪ್ರಕಟಿಸಿದೆ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನ ಪಡೆದ ರಾಷ್ಟ್ರ ಸ್ವೀಡನ್. ಭಾರತದ 63ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ವರದಿಯಲ್ಲಿ 120 ದೇಶಗಳ ಶಕ್ತಿಯ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಪರಿಗಣಿಸಲಾಗಿದೆ. 2024ರ ಪ್ರಮುಖ ಸೂಚ್ಯಂಕಗಳು ಹಾಗೂ ಬಿಡುಗಡೆ ಮಾಡುವ ಸಂಸ್ಥೆಗಳು. ಸೂಚ್ಯಂಕ: ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಬಿಡುಗಡೆ ಮಾಡುವ ಸಂಸ್ಥೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್. ಭಾರತದ ಸ್ಥಾನ 159, ಮೊದಲ ಸ್ಥಾನ ನಾರ್ವೆ. ಎರಡನೆಯದು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಬಿಡುಗಡೆ ಮಾಡುವ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ. ಭಾರತದ ಸ್ಥಾನ 39, ಮೊದಲನೇ ಸ್ಥಾನ ಅಮೆರಿಕ. ವ್ಯಾಪಾರ ಪರಿಸರ ಶ್ರೇಯಾಂಕ ಬಿಡುಗಡೆ ಮಾಡುವಂತಹ ಸಂಸ್ಥೆ ಎಕನಾಮಿಕ್ ಇಂಟೆಲಿಜೆನ್ಸಿ ಯೂನಿಟ್. ಭಾರತದ ಸ್ಥಾನ 10, ಮೊದಲ ಸ್ಥಾನ ಸಿಂಗಾಪುರ್. ಹುರಾನ್ ಜಾಗತಿಕ ಯೂನಿಕಾರ್ನ್ ಬಿಡುಗಡೆ ಮಾಡುವಂತಹ ಸಂಸ್ಥೆ ಹುರಾನ್ ಸಂಶೋಧನಾ ಸಂಸ್ಥೆ. ಭಾರತದ ಸ್ಥಾನ 3, 67 ಯೂನಿಕಾರ್ನ್. ಮೊದಲ ಸ್ಥಾನ ಅಮೆರಿಕ. ಸೈಬರ್ ಅಪರಾಧ ಅಂತಾರಾಷ್ಟ್ರೀಯ ಸಂಶೋಧನಾ ತಂಡ. ಭಾರತದ ಸ್ಥಾನ 10, ಮೊದಲ ಸ್ಥಾನ ರಷ್ಯಾ. ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು ಬಿಡುಗಡೆ ಮಾಡುವ ಸಂಸ್ಥೆ ವಿಶ್ವ ಬ್ಯಾಂಕ್ ಸಮೂಹ. ಭಾರತದ ಸ್ಥಾನ 113, ಮೊದಲ ಸ್ಥಾನ ಬೆಲ್ಜಿಯಂ. ಅಂತಾರಾಷ್ಟ್ರೀಯ ಬೌದ್ಧಿಕ ಹಕ್ಕು ಬಿಡುಗಡೆ ಮಾಡುವ ಸಂಸ್ಥೆ ಯುಎಸ್ ಚೇಂಬರ್ಸ್ ಆಫ್ ಕಾಮರ್ಸ್. ಭಾರತದ ಸ್ಥಾನ 42, ಮೊದಲ ಸ್ಥಾನ ಯುಎಸ್ಎ. ಮಿಲಿಟರಿ ಸಾಮರ್ಥ್ಯ ಜಾಗತಿಕ ಫೈರ್ ಪವರ್. ಭಾರತದ ಸ್ಥಾನ 4, ಮೊದಲನೇ ಸ್ಥಾನ ಯುಎಸ್ಎ. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕ ಬಿಡುಗಡೆ ಮಾಡುವ ಸಂಸ್ಥೆ ಟ್ರಾನ್ಸ್ಫರ್ ಇಂಟರ್ನ್ಯಾಷನಲ್. ಭಾರತದ ಸ್ಥಾನ 93, ಮೊದಲನೇ ಸ್ಥಾನ ಡೆನ್ಮಾರ್ಕ್. ಮಾನವ ಅಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಮಾಡುವ ಸಂಸ್ಥೆ ಯುಎನ್ಡಿಪಿ. ಭಾರತದ ಸ್ಥಾನ 134, ಮೊದಲ ಸ್ಥಾನ ಸ್ವಿಟ್ಜರ್ಲ್ಯಾಂಡ್. ಇಬ್ಬರಿಗೆ ಕನ್ನಡಿಗರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ.
ಅಂದರೆ ಯುವ ಪುರಸ್ಕಾರ. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಶ್ರುತಿ ಆರ್ ಶ್ರುತಿ ಬಿ ಆರ್ ಅವರಿಗೆ ನೀಡಲಾಗಿದೆ. ಜೀರೋ ಬ್ಯಾಲೆನ್ಸ್ ಕವನ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಶ್ರುತಿ ಬಿ ಆರ್ ಇವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂತಹ ಪ್ರಶಸ್ತಿ ಯಾವಪ್ಪ ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಕೃಷ್ಣಮೂರ್ತಿ ಬಿಳಿಗೇರಿ ಇವರಿಗೆ ಚು ಮಂತ್ರಯ್ಯನ ಕಥೆಗಳು ಎಂಬ ಮಕ್ಕಳ ಕಥೆಗಳಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರೆ ಮಾಧವ್ ಕೌಶಿಕ್. ಈ ಯುವ ಮತ್ತು ಬಾಲ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಮಾಡುವ ಈ ಪುರಸ್ಕಾರವು ತಾಮ್ರದ ಫಲಕ ಮತ್ತು 50,000 ರೂಪಾಯಿಗಳ ಚೆಕ್ ಅನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸ್ಥಾಪನೆಯಾಗಿದ್ದು 1954 1954 ಮಾರ್ಚ್ 12ರಂದು ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಕಂಡು ಬರುವುದು ರವೀಂದ್ರ ಭವನ ದೆಹಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರೆ ಅಧ್ಯಕ್ಷರು ಚಂದ್ರಶೇಖರ್ ಕಂಬಾರ್. ಸಾಹಿತ್ಯ ಅಕಾಡೆಮಿಯ ಫಲಕ ಶಿಲ್ಪಿ ಸತ್ಯಜಿತ್ ರೈ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಭಾರತದ 22 ಅಧಿಕೃತ ಭಾಷೆಗಳು ಹಾಗೂ ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಸೇರಿದಂತೆ ಒಟ್ಟು 24 ಭಾಷೆಗಳ ಅತ್ಯುತ್ತಮ ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಇದು ಭಾರತ ಸಂವಿಧಾನದ 22 ಅಧಿಕೃತ ಭಾಷೆಗಳು ಮತ್ತು ರಾಜಸ್ಥಾನಿ ಹಾಗೂ ಇಂಗ್ಲಿಷ್ ಸೇರಿದಂತೆ 24 ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡಿಗರು ಯಾರಪ್ಪ ಅಂತ ಕೇಳಿದ್ರೆ 1955ರಲ್ಲಿ ರಾಷ್ಟ್ರ ಕವಿಯಾದಂತಹ ಕೆ.ವಿ. ಪುಟ್ಟಪ್ಪ ಅಂದ್ರೆ ಕುವೆಂಪು ಇವರಿಗೆ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ನೀಡಲಾಯಿತು. ನೆಕ್ಸ್ಟ್ 1956ರಲ್ಲಿ ರಂಶ್ರೀ ಮುಗಳಿ ಇವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಭಾಷಾ ಇತಿಹಾಸದ ಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟ್ 1958ರಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರಿಗೆ ಅರಳು ಮರಳು ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟ್ 2016ರಲ್ಲಿ ಬೋಳುವಾರ್ ಮೊಹಮ್ಮದ್ ಕುಂಬ್ನೆ ಇವರಿಗೆ ಸ್ವತಂತ್ರದ ಓಟ ಕಾದಂಬರಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. 2017ರಲ್ಲಿ ಟಿ.ಪಿ. ಅಶೋಕ್ ಅವರಿಗೆ ಕಥನ ಭಾರತಿ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಎರಡ್ ಸಾವಿರದ 24ನೇ ಸಾಲಿನ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಮೊದಲನೇದಾಗಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಈ ಒಂದು ಕ್ರೀಡೆಯು ಸ್ಥಾಪನೆಯಾಗಿದ್ದು 1905ರಲ್ಲಿ. ಇದರ ಎಲ್ಲಿ ನಡೆಯುತ್ತದಪ್ಪ ಅಂತಂದ್ರೆ ಇದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಎನ್ನುವಂತ ಸ್ಥಳದಲ್ಲಿ ಹಾರ್ಡ್ಕೋರ್ಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. 2024ರ ಪುರುಷರ ವಿಜೇತದಲ್ಲಿ
ಯಾರಪ್ಪ ಅಂತಂದ್ರೆ ಇಲ್ಲಿ ಜಾನಿಕ್ ಸಿನ್ನರ್ ಅವರು ಇಟಲಿ ದೇಶದವರು ಏನಪ್ಪಾ ಅಂತಂದ್ರೆ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ರನ್ನರ್ ಅಪ್ ಆದರಪ್ಪ ಅಂದ್ರ ಡೇನಿಯಲ್ ಮೆಡ್ವೆಡೇವ್ ಇವರು ರಷ್ಯಾ ದೇಶದವರು. ಅದೇ ರೀತಿಯಾಗಿ ಇಲ್ಲಿ ಮಹಿಳಾ ವಿಭಾಗದಲ್ಲಿ ಅರಿನಾ ಸಬಲೆಂಕಾ ರವರು ವಿಜೇತರಾಗಿದ್ದಾರೆ. ರನ್ನರ್ ಅಪ್ ಯಾರಪ್ಪ ಅಂತಂದ್ರೆ ಇಲ್ಲಿ ಜಾಂಗ್ ಕಿನ್ಮೇನ್ ಇವರು ಚೀನಾ ದೇಶದ ಮಹಿಳಾ ಸ್ಪರ್ಧಾರ್ಥಿಗಳು. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಟೆನ್ನಿಸ್ 1891ರಲ್ಲಿ ಸ್ಥಾಪನೆಯಾಗಿದೆ. ಇದು ಫ್ರೆಂಚ್ ನ ಪ್ಯಾರಿಸ್ ನಲ್ಲಿ ನಡೆಯುತ್ತದೆ. ಇದು ಮಣ್ಣಿನ ಮೈದಾನದಲ್ಲಿ ನಡೆಯುವಂತ ಒಂದು ಕ್ರೀಡೆಯಾಗಿದೆ. ಇಲ್ಲಿ ವಿಜೇತರಾದವರು 2024ರಲ್ಲಿ ವಿಜೇತರಾದರು ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದ ಕ್ರೀಡಾಪಟು. ಇಲ್ಲಿ ರನ್ನರ್ ಅಪ್ ಆದವರು ಅಲೆಕ್ಸಾಂಡರ್ ಜೆರೆವಾ ಜರ್ಮನಿ ದೇಶದವರು. ಇಲ್ಲಿ ಮಹಿಳೆ ಯಾರಪ್ಪ ಅಂದರೆ ಈಗ ಸ್ವಿಯಾಟೆಕ್ ಪೋಲೆಂಡ್ ದೇಶದವರು ಮಹಿಳಾ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಜಾಸ್ಮಿನ್ ಪೌಲಿನ್ ಅವರು ಇಟಲಿ ದೇಶದ ಮಹಿಳೆಯು ರನ್ನರ್ ಅಪ್ ಆಗಿ ಈ ಕ್ರೀಡೆಯಲ್ಲಿ ಆಗಿದ್ದಾಳೆ. ವಿಂಬಲ್ಡನ್ ಓಪನ್ ಟೆನ್ನಿಸ್ ಇದು ಲಂಡನ್ ನಲ್ಲಿ ನಡೆಯುತ್ತದೆ. 1877ರಲ್ಲಿ ಇದು ಅತಿ ಹಳೆಯದಾದ ಒಂದು ಕ್ರೀಡೆ ಆಗಿದೆ. ಅದೇ ರೀತಿಯಾಗಿ ವರ್ಷದ ಕೊನೆಯ ಓಪನ್ ಟೆನ್ನಿಸ್ ಯಾವಪ್ಪ ಅಂದ್ರೆ US ಓಪನ್ ಟೆನ್ನಿಸ್. ಇದರ ಕೇಂದ್ರ ಕಚೇರಿಯು ನ್ಯೂಯಾರ್ಕ್ ನಲ್ಲಿದೆ. ಇದು ಸ್ಥಾಪನೆಗೊಂಡಿದ್ದು 1881ರಲ್ಲಿ. ಇದು ಹಾರ್ಡ್ಕೋರ್ಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ಇದು ಇನ್ನು ಮುಂದೆ ನಡೆಯುವುದಿದೆ. ಡಬಲ್ಸ್ ಪುರುಷರ ವಿಜೇತರು ಆಸ್ಟ್ರೇಲಿಯನ್ ಡಬಲ್ಸ್ ಪುರುಷರ ವಿಜೇತರು ಯಾರಪ್ಪ ಅಂದ್ರೆ ರೋಹನ್ ಬೋಪಣ್ಣ. ರೋಹನ್ ಬೋಪಣ್ಣ ಇವರು ಭಾರತ ದೇಶದವರು. ನೆಕ್ಸ್ಟ್ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರ ಸಿಮೋನೋ ಬೋಲಿ ಅಂಡ್ ಆಂಡ್ರಿಯಾ ವಾಸ್ಕೋರಿ ಇವರು ಇಟಲಿ ದೇಶದವರು. ನೆಕ್ಸ್ಟ್ ಡಬಲ್ಸ್ ಮಹಿಳಾ ವಿಜೇತರು ಯಾರಪ್ಪ ಅಂತ ಕೇಳಿದ್ರ ಹಿಮ್ಸ್ ಸು ಮಿ ಚೀನಾ ದೇಶದವರು. ಹಿಮ್ಸ್ ಸು ಮಿ ಇವರು ಚೀನಾ ದೇಶದವರು. ನೆಕ್ಸ್ಟ್ ಯಾರಪ್ಪ ಅಂದ್ರೆ ಎಲಿಸಾ ಮೆರಿಟೆನ್ಸ್. ನೆಕ್ಸ್ಟ್ ಅದೇ ರೀತಿಯಾಗಿ ಮಿಶ್ರ ಡಬಲ್ಸ್ ಆಸ್ಟ್ರೇಲಿಯಾದ ಓಪನ್ ಟೆನ್ನಿಸ್ ನಲ್ಲಿ ಮಿಶ್ರ ಡಬಲ್ಸ್ ಪುರುಷ ಮತ್ತು ಮಹಿಳೆಯರು ಕೂಡಿ ಆಡುವಂತಹ ಆಟ. ಹಿನ್ಸಾ ಸೂವಿ ಮತ್ತು ಜಾನ್ ಜೆಲೆನ್ಸ್ಕಿ ಇವರು ಮಿಶ್ರ ಡಬಲ್ಸ್ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಡಬಲ್ ಪುರುಷ ವಿಜೇತರು ಯಾರಪ್ಪ ಅಂತ ಕೇಳಿದ್ರ ಮೆಟ್ ಪಾವಿಕ್ ಇವರು ಕ್ರೊವೇಷಿಯಾ ದೇಶದವರು. ಪಾವಿಕ್ ಇವರು ಕ್ರೊವೇಷಿಯಾ ದೇಶದವರು. ನೆಕ್ಸ್ಟ್ ಮಾರ್ಸೆಲೋ ಅತಿವಾರೋ ಇವರು ಎಲ್ ಸಾಲ್ವಡಾರ್ ದೇಶದವರು. ನೆಕ್ಸ್ಟ್ ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಡಬಲ್ಸ್ ಮಹಿಳಾ ವಿಜೇತರು ಯಾರಪ್ಪ ಅಂತ ಕೇಳಿದ್ರ ಕೋಕೋ ಗಾಫ್ ಇವರು ಅಮೆರಿಕ ದೇಶದವರು. ನೆಕ್ಸ್ಟ್ ಕಟೇರಿನಾ ಸಿರಿಯಾಕೋವಾ ಇವರು ಜಕ್ ಗಣರಾಜ್ಯ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಮಿಶ್ರ ಡಬಲ್ಸ್ ದೇಸಿರೆ ಕ್ರೆಂಜಿಕೋ ಇವರು ಅಮೆರಿಕ ದೇಶದವರು. ನೆಕ್ಸ್ಟ್ ನೀಲ್ ಸುಸ್ಕಿಪಿ ಇವರು ಬ್ರಿಟನ್ ದೇಶದವರು. ವಿಂಬಲ್ಡನ್ ಮತ್ತು USA ಮುಂದೆ ನಡೆಯುವಂತಹ ಕ್ರೀಡಾಂಗಣಗಳು. ಎಲ್ಲರಿಗೂ ಧನ್ಯವಾದಗಳು. ಈ KSP ವಿಜಯಪುರ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.